ಎಲ್ಲದಕ್ಕೂ ಮೂಲ ಒಬ್ಬನೇ ಭಗವಂತ. ನಾವು ಯಾರು ಬೇಕಾದ್ರೂ ಅನ್ಕೋಬಹುದು, ಶಿವ ಅನ್ಕೋಬಹುದು, ವಿಷ್ಣು ಅನ್ಕೋಬಹುದು. ಇಲ್ಲಿ ದತ್ತನ ಬಗ್ಗೆ ಹೇಳಿರೋದ್ರಿಂದ ನಾನು ದತ್ತ ಅಂತ ಮೆನ್ಷನ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ. ಅಂದ್ರೆ ಇಡೀ ಬ್ರಹ್ಮಾಂಡ ನಾವು ಶಿವ ಅಂತ ಹೇಳ್ಬೋದು, ಇಡೀ ಬ್ರಹ್ಮಾಂಡ ದತ್ತ ಅಂತಾನೆ ಹೇಳ್ಬೋದು, ಇಡೀ ಬ್ರಹ್ಮಾಂಡ ವಿಷ್ಣು ಅಂತಾನೂ ಹೇಳ್ಬೋದು. ಅವರವರ ಆಲೋಚನೆಗೆ ತಕ್ಕಂಗೆ ಅವರವರ ಆರಾಧನೆ ಇದೆ ಅಂತ ಹೇಳ್ಬಿಟ್ಟು. ಧರ್ಮವು ಕುಂದಲು ಪಾಪವು ಬೆಳೆಯಲು ದೇವನು ತಾನವತರಿಸುವನು. ದುಷ್ಟರ ಶಿಕ್ಷಿಸಿ ಶಿಷ್ಟರ ರಕ್ಷಿಸಿ ಧರ್ಮದ ಕಟ್ಟನ್ನು ಕಾಯುವನು. ಈಗ ಅವರು ಭಗವದ್ಗೀತೆ ಬಗ್ಗೆ ಹೇಳಿದ್ರು, ಅದರಲ್ಲಿ ಒಂದು ಶ್ಲೋಕ ಬರುತ್ತೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾ ಕಾಮ್ಯಂ ಸೃಜಾಮಿ ಅಂತ ಹೇಳ್ಬಿಟ್ಟು. ಅಂದ್ರೆ ಎಲ್ಲೆಲ್ಲಿ ಧರ್ಮ ನಶಿಸ್ತಾ ಇರುತ್ತೆ ಅಥವಾ ಅಧರ್ಮ ತಾಂಡವಾಡ್ತಿರುತ್ತಲ್ಲ, ಭಗವಂತ ಮತ್ತೆ ಅವತಾರ ತಾಳ್ಬಿಟ್ಟು ಅದನ್ನೆಲ್ಲ ಮತ್ತೆ ಸರಿಪಡಿಸ್ತಾನೆ. ಅಂದ್ರೆ ಎಲ್ಲಾ ಲೀಲಾ ನಾಟಕದಾರಿನೂ ಅವನೇ, ಎಲ್ಲ ಕೆಡಿಸೋನು ಅವನೇ, ಸರಿ ಮಾಡೋನು ಅವನೇ. ನಾವೆಲ್ಲ ಹೆಂಗೆ ಒಂದು ಬೊಂಬೆಗಳನ್ನ ಇಟ್ಟು ಆಟ ಆಡಿಸ್ತೀವೋ ಹಂಗೆ ನಾವೆಲ್ಲ ಅವನಿಗೆ ಬೊಂಬೆಗಳು ನಮ್ಮನ್ನ ಆಟ ಆಡಿಸ್ತಾ ಇರ್ತಾನೆ, ಹೆಂಗ್ ಬೇಕಾ ಹಂಗೆ. ಆ ಥರ ಅಂದ್ರೆ ಇಲ್ಲಿ ದತ್ತ ಕೃಷ್ಣನ ಅವತಾರ ಅಂತ ಹೇಳ್ಬಿಟ್ಟು ಈಗ ಆಡಗೆ ಅಂದ್ರೆ ಇದನ್ನ ಸರಿ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣನ ಅವತಾರ, ದತ್ತನು ಒಂದೇ ಕೃಷ್ಣನು ಒಂದೇ. ಈ ಅವತಾರದಿ ಅನಸೂಯೆಯ ಸುತ ಅತ್ರಿ ನಂದನನಾಗಿಹನು. ದಂಪತಿಗಳ ತಪ ಮೆಚ್ಚುತ ಬಂದನು ಎಲ್ಲರಿಗೂ ಗುರುವಾಗಿಹನು. ಅತ್ರಿ ಮತ್ತೆ ಅನಸೂಯರ ಮಗ ದತ್ತಾತ್ರೇಯ. ಅವರು ತ್ರೇತಾಯುಗದಕ್ಕಿಂತ ಹಿಂದೆನೇ ಇದ್ರು ಅಂತ ಹೇಳ್ತಾರೆ ದತ್ತಾತ್ರೇಯರು. ಅಂದ್ರೆ ನಾವು ಹೇಳೋದೇ ತ್ರೇತಾಯುಗ ಫಸ್ಟ್ ಅಂತ ಹೇಳ್ಬಿಟ್ಟು ಅವಾಗ್ಲೇನೆ ಇದ್ರು ದತ್ತಾತ್ರೇಯರು. ಅವಾಗಿಂದನೂ ಇಲ್ಲೂ ಇದ್ದಾರೆ ದತ್ತಾತ್ರೇಯರು. ಎಲ್ಲಿ ನಾಮನ ಜಪ ನಡೀತಾ ಇರುತ್ತೆ, ಎಲ್ಲಿ ಅವರ ಜಪ ತಪ್ಪಗಳು ಆಮೇಲೆ ನಾಮಸ್ಮರಣೆಗಳು ನಡೀತಾ ಇರುತ್ತೆ, ಅಲ್ಲೆಲ್ಲ ಅವರು ಸೂಕ್ಷ್ಮ ದೇಹಿಯಾಗಿ ಇದ್ದೇ ಇರ್ತಾರೆ. ಈಗ ನಾವು ಯತೀಶ್ವರ ಪ್ರತಿ ಸಲ ಹೇಳ್ತಿರ್ತಾರೆ, ನಾವು ನೋಡ್ತೀವೋ ಇಲ್ಲ ಭಗವಂತನ ಗೊತ್ತಿಲ್ಲ, ಭಗವಂತ ನಮ್ಮನ್ನು ನೋಡ್ತಾನೆ ಇರ್ತಾರೆ. ಅಂದ್ರೆ ಸೂಕ್ಷ್ಮ ಶರೀರಿಯಾಗಿ ಯಾವಾಗ್ಲೂ ಇದ್ದೇ ಇರ್ತಾರೆ ನಮ್ಮ ಜೊತೆಗೆ ಅಂತ ಹೇಳ್ಬಿಟ್ಟು. ಅವರು ಅತ್ರಿ ಮತ್ತೆ ಅನಸೂಯರ ಮಗ. ಅವರು ಜನನ ಆಗಿದ್ದು ನೇಪಾಳದಲ್ಲಿ ಭಕ್ತಪುರ ಅಂತ ಹೇಳ್ಬಿಟ್ಟು. ಅವರು ಇಡೀ ಭರತಖಂಡದನ್ನೇ ಸುತ್ತಾಡ್ತಾರೆ, ಎಲ್ಲಾ ಕಡೆಗೂ ಸುತ್ತಾಡ್ಕೊಂಡು ಬರ್ತಾರೆ ದತ್ತಾತ್ರೇಯರು. ಕಡೆಯಿಂದ ಎಲ್ಲಾ ಕಡೆಗೂ ಅಡ್ಡಾಡ್ಕೊಂಡು ಬರ್ತಾರೆ. ಗೆಳೆಯರ ಸಂಗಡ ಆಡಿದನು, ದೊಡ್ಡವನಾಗಲು ಆಶ್ರಮ ಸ್ಥಾಪಿಸಿ ಮಹೋರಗಡದಲ್ಲಿ ನೆಲೆಸಿದನು. ಮಹೋರಗಡ ಇರೋದು ಮಹಾರಾಷ್ಟ್ರ, ಅಲ್ಲಿ ಬರುತ್ತೆ. ಈಗ ಇಲ್ಲಿ ಕೋಟೆ ಅವೆಲ್ಲ ಅಲ್ಲಿ ಜಾಸ್ತಿ ಅದಲ್ಲ, ಅಲ್ಗಡ ಅಂತ ಕರೀತಾರೆ. ಮಹೋರಗಡ ಅದು ಮಹಾರಾಷ್ಟ್ರದಲ್ಲಿ ಬರುತ್ತೆ. ಅವರು ಅಲ್ಲೆಲ್ಲ ತಮ್ಮ ಚಿಕ್ಕ ವಯಸ್ಸಿನಲ್ಲೇನೆ ಅದ್ಭುತವಾದಂಥ ಲೀಲೆಗಳನ್ನ ತೋರಿಸಿರ್ತಾರೆ. 8ನೇ ವಯಸ್ಸಲ್ಲೇ ಅವರು ಮನೆ ಬಿಟ್ಟು ಹೊರಡ್ತಾರೆ. ಅಂದ್ರೆ ಅಪ್ಪ ಅಮ್ಮನಿಗೆ ಎಲ್ಲ ಹೇಳ್ಬಿಟ್ಟು ಹೊರಡ್ತಾರೆ ಆವಾಗಲೇ 8ನೇ ವಯಸ್ಸಲ್ಲಿ. ಅಂದ್ರೆ ಎಂಥ ಅದ್ಭುತ! 8ನೇ ವಯಸ್ಸಂದ್ರೆ ಆಡ್ಕೊಂಡಿರೋ ವಯಸ್ಸು, ಏನೂ ಗೊತ್ತಿರಲ್ಲ ಮಕ್ಳಿಗೆ ಆ ವಯಸ್ಸಲ್ಲಿ. ಅಂಥ ವಯಸ್ಸಲ್ಲಿ ಜ್ಞಾನಿಗಳು ಇವ್ರು ಅವಾಗಲೇ. ಅಂಥವ್ರು ಅಪ್ಪ ಅಮ್ಮನಿಗೆ ಸಮಾಧಾನ ಮಾಡಿಬಿಟ್ಟು ಹೊರಡ್ತಾರೆ. ಅಲ್ಲಿ ಮಹೋರಗಡದಲ್ಲಿ ಇವರು ಜಮದಗ್ನಿ ಮತ್ತೆ ಯಾರು ರೇಣುಕಾದೇವಿ, ಅವರು ಪರಶುರಾಮನ ತಂದೆ ತಾಯಿಗಳವರು. ಅವರು ಜಮದಗ್ನಿ ತುಂಬಾ ಕೋಪಿಷ್ಟ, ಬಹಳ ಕೋಪಿಷ್ಟ ಅವನು. ರೇಣುಕಾದೇವಿಗೂ ಕೂಡ ರೇಣುಕಾದೇವಿ ತಲೆ ಕಡಿದಿರ್ತಾರೆ ಮಗ ಪರಶುರಾಮ. ಆ ರೇಣುಕಾದೇವಿ ಕೂಡ ಇವರು ಯಾರು ದತ್ತಾತ್ರೇಯರಿಂದ ಒಂದು ಇದು ಸಿದ್ಧಿ ತಗೊಂಡಿರ್ತಾರೆ.